ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಕಬ್ಬಿಣದ ಕಡಲೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈ ಬಗ್ಗೆ ಈಗ ಅಹಿಂದ ಸಂಘಟನೆಗಳು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾವೆ. ಸಮಾಜ ಕಲ್ಯಾಣ ಸಚಿವರಿಗೆ ಅಹಿಂದ ಸಂಘಟನೆಗಳು ಪತ್ರ ಬರೆದಿವೆ. ದಲಿತ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಖಂಡನೆ ವ್ಯಕ್ತಪಡಿಸಲಾಗಿದೆ. ಈ ಒಳ ಮೀಸಲಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆಯಂತ ಆರೋಪ ಕೇಳಿಬರ್ತಾ ಇದೆ. ಅಲೆಮಾರಿ ಸಮುದಾಯಗಳಿಗೂ ಕೂಡ ಅನ್ಯಾಯವಾಗಿದೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಅನ್ಯಾಯ ಆಗಿದೆಯಂತ ಪತ್ರದ ಮೂಲಕವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ದಲಿತರಲ್ಲಿ 101 ಜಾತಿಗಳು ಉಪಜಾತಿಗಳು ಇದ್ದಾವೆ. ಆದರೆ ಮೀಸಲಾತಿ ಕೆಲವೇ ವರ್ಗಕ್ಕೆ ಮಾತ್ರ ಸಿಗ್ತಾ ಇದೆ. 101 ಜಾತಿಗಳಿಗೆ ಮೀಸಲಾತಿ ವರ್ಗೀಕರಣ ಮಾಡಬೇಕು. ಸಮಾಜ ಕಲ್ಯಾಣ ಸಚಿವರಿಗೆ ಆರ್ ಸುರೇಂದ್ರ ಅವರು ಪತ್ರ ಬರೆದು ಒತ್ತಾಯ ಮಾಡಿದ್ದಾರೆ. ಇನ್ನು ಆರ್ ಸುರೇಂದ್ರ ಅವರು ಅಹಿಂದ ಒಕ್ಕೂಟದ ಸಂಚಾಲಕರು. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಗೊಂದಲಗಳು ಜೊತೆಗೆ ಮೀಸಲಾತಿ ವರ್ಗೀಕರಣ ಇದೆಲ್ಲವನ್ನೂ ಕೂಡ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು. ಅಲೆಮಾರಿ ಸಮುದಾಯ ಜೊತೆಗೆ ದಲಿತ ಸಮುದಾಯಗಳಿಗೆ ಉಪಜಾತಿಗಳೇನಿದ್ದಾವೆ ಅದಕ್ಕೆ ನೀಡಬೇಕಾಗಿರುವಂತಹ ಒಳ ಮೀಸಲಾತಿಯ ಗೊಂದಲ ಏನಿದೆ ಅದನ್ನು ಬಗೆಹರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿತು, ಆದರೆ ಈಗ ರಾಜ್ಯ ಸರ್ಕಾರಕ್ಕೆ ಇದು ಕಬ್ಬಿಣದ ಕಡಲೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅಹಿಂದ ಸಮುದಾಯದ ನಾಯಕರು ಈಗ ಪತ್ರ ಬರಿತಾ ಇದ್ದಾರೆ, ಸಂಘಟನೆಗಳು ಪತ್ರ ಬರಿತಾ ಇದ್ದಾವೆ. ಏನೆಲ್ಲ ಒಂದು ಒತ್ತಾಯವನ್ನ ಮಾಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ತರೋದಕ್ಕೆ ನಿರ್ಧಾರವನ್ನ ಮಾಡಿತ್ತು. ಸದನದಲ್ಲೂ ಕೂಡ ಅದನ್ನ ಅಂಗೀಕರಿಸಿ ರಾಜ್ಯಪಾಲರಿಗೆ ರವಾನೆ ಮಾಡಿತ್ತು ಅಂಗೀಕಾರಕ್ಕಾಗಿ. ಆದ್ರೆ ರಾಜ್ಯಪಾಲರು ಆ ವಿಧೇಯಕವನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕಳಿಸಿದ್ದಾರೆ. ಸ್ಪಷ್ಟನೆಯನ್ನ ಕೇಳಿ ಕೆಲವು ಪ್ರಶ್ನೆಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಈಗ ನಾಗಮೋಹನ್ ದಾಸ್ ಅವರ ವರದಿಯನ್ನ ಏನು ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ಕೊಟ್ಟಿದೆ, ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದೆ. ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಇದರ ಬಗ್ಗೆ ಮತ್ತೊಮ್ಮೆ ಪರಾಮರ್ಶಿಸಿ ಅಂತೇಳಿ ರಾಜಭವನದಿಂದಲೂ ಕೂಡ ಸ್ಪಷ್ಟನೆಯನ್ನ ಕೇಳಿ ಸರ್ಕಾರಕ್ಕೆ ವಾಪಸ್ ಮಾಡಲಾಗಿದೆ. ಇದೀಗ ಇದೇ ಒಳ ಮೀಸಲಾತಿ ವಿಚಾರಕ್ಕೆ ಅಹಿಂದ ಒಕ್ಕೂಟ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದೆ, ಖಂಡನೆಯನ್ನ ವ್ಯಕ್ತಪಡಿಸಿದೆ. ಆದ್ರೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ವರದಿಯನ್ನ ಈಗ ಜಾರಿಗೆ ತರೋದಕ್ಕೆ ಹೊರಟಿದ್ದೀರಿ, ಆದ್ರೆ ಅದರಲ್ಲಿ ಮಾದಿಗ ಸಮುದಾಯ ಮತ್ತೆ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ. 101 ಜಾತಿಗಳಿದೆ. ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಉಪಜಾತಿಗಳಿದೆ. ಸಮ ಪ್ರಮಾಣದಲ್ಲಿ ಮೀಸಲಾತಿಯನ್ನ ಹಂಚಿಕೆ ಮಾಡಿಲ್ಲ. ಇಲ್ಲಿ 30 ವರ್ಷಗಳಿಂದ ಸಮುದಾಯಗಳು ಹೋರಾಟವನ್ನ ಮಾಡ್ತಾ ಇದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡೋದಿರ್ಬೋದು, ಮುಂಬಡ್ತಿಯನ್ನ ಕೊಡೋದಿರ್ಬೋದು. ಈ ವಿಚಾರದಲ್ಲಿ ಸರಿಯಾದಂತ ಒಳ ಮೀಸಲಾತಿಯನ್ನ ನೀವು ಕೊಟ್ಟಿದ್ದೇ ಆದ್ರೆ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ಆದ್ರೆ ಈಗ ಕೆಲವು ಸಮುದಾಯಗಳಿಗೆ ನೀವು ಮೀಸಲಾತಿಯನ್ನ ಹಂಚಿಕೆ ಮಾಡಿರೋದ್ರಿಂದ ತಳಮಟ್ಟದಲ್ಲಿರುವಂತಹ ಸಮುದಾಯಗಳಿಗೆ ಇದರಿಂದ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಈ ವರದಿಯನ್ನ ಮತ್ತೊಮ್ಮೆ ನೀವು ಕೂಡ ಪರಾಮರ್ಶಿಸಬೇಕು. ರಾಜ್ಯಪಾಲರಿಗೆ ಸ್ಪಷ್ಟನೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡಿ ಅಲೆಮಾರಿ ಮತ್ತೆ ಮಾದಿಗ ಸಮುದಾಯಗಳಿಗೂ ಕೂಡ ಸರಿಯಾದಂತ ಒಂದು ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ಸಮಾಜ ಕಲ್ಯಾಣ ಸಚಿವರಿಗೆ ಈ ಪತ್ರವನ್ನ ಅಹಿಂದ ಒಕ್ಕೂಟ ಈಗ ಮಾಡಿದೆ ಸಂತೋಷ್. ಸೊ ಹಾಗಾಗಿ ಈಗ ಸರ್ಕಾರ ಕೂಡ ಇದರ ಬಗ್ಗೆ ಗಮನವನ್ನ ಹರಿಸಬೇಕಾಗತ್ತೆ. ಯಾಕೆಂದ್ರೆ ರಾಜಭವನದಿಂದಲೂ ಕೂಡ ಸ್ಪಷ್ಟೀಕರಣವನ್ನ ಕೇಳಿರೋದ್ರಿಂದ ಜೊತೆಗೆ ಕೆಲವು ಅಂಶಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ವೈಜ್ಞಾನಿಕವಾಗಿ ವರದಿಯನ್ನ ನೀವು ಕಾಯ್ದೆಯನ್ನ ತರ್ತಾ ಇಲ್ಲ, ಇಲ್ಲಿ ಸಾಕಷ್ಟು ಲೋಪದೋಷಗಳಿದೆ, ಅಂಕಿ ಅಂಶಗಳನ್ನ ಸರಿಯಾಗಿ ನೀವು ನಮೂದು ಮಾಡಿಲ್ಲ, 101 ಜಾತಿ ಉಪಜಾತಿಗಳಿಗೆ ಸರಿಯಾದಂತ ಮಾನದಂಡದ ಪ್ರಕಾರ ನೀವು ಮೀಸಲಾತಿಯನ್ನ ಹಂಚಿಕೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಇದು ಕಾನೂನು ಸಂಕಷ್ಟಕ್ಕೆ ಈಡಾಗಬಹುದು. ಆಗ ನೀವು ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದನ್ನ ಪರಾಮರ್ಶಿಸಿ ಅಂತೇಳಿ ರಾಜ್ಯಪಾಲರು ಕೂಡ ಸರ್ಕಾರಕ್ಕೆ ವಾಪಸ್ ಮಾಡಿರೋದು. ಹಾಗಾಗಿ ಈಗ ಅಹಿಂದ ಸಮುದಾಯಗಳಿಂದಲೂ ಕೂಡ ಈಗ ಪತ್ರವನ್ನ ಬರೆದಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತೊಮ್ಮೆ ಅದನ್ನ ಪರಾಮರ್ಶಿಸಬೇಕಾಗತ್ತೆ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಯ್ದೆಯನ್ನ ನಾವು ಜಾರಿಗೆ ತರ್ತೇವೆ ಅಂತೇಳಿ ಹೋಗಿದ್ದೇ ಆದ್ರೆ ಆಗ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.